ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಶನಿವಾರ ಆಂಜನೇಯ ಸ್ವಾಮಿ ಪೂಜೆ ಮಾಡೋದ್ರಿಂದ, ದೇವಸ್ಥಾನಕ್ಕೆ ಹೋಗೋದ್ರಿಂದ ಶನಿ ದೋಷ ನಿವಾರಣೆ ಆಗುತ್ತೆ, ಶನಿ ಪ್ರಭಾವ ಕಡಿಮೆ ಆಗುತ್ತೆ ಅನ್ನೋದನ್ನು ನೀವು ಕೂಡ ತಿಳ್ಕೊಂಡಿರ್ತೀರಾ. ಕೆಟ್ಟ ದೃಷ್ಟಿಗಳು ತಾಕಬಾರ್ದು ಅಂತಂದರೆ, ಕೆಟ್ಟ ಆಲೋಚನೆಗಳು ಬರಬಾರ್ದು ಅಂತಂದರೆ, ಆಯಾಸ ಆಗಬಾರ್ದು ಅಂದರೆ, ಸೋಮಾರಿತನ ಹೋಗುತ್ತೆ, ಭಯ ಹೋಗುತ್ತೆ. ಇದ್ರ ಜೊತೆಗೆ ರಾತ್ರಿ ಹೊತ್ತು ಮಲಗಿದಾಗ ಕೆಟ್ಟ ಕನಸುಗಳು ಬರೋದಿಲ್ಲ, ಮತ್ತು ದುಷ್ಟಶಕ್ತಿಗಳು, ಒಂದು ನೆಗೆಟಿವಿಟಿ ಅನ್ನೋ ಒಂದು ಭಯ ಅನ್ನೋದು ಇರೋದಿಲ್ಲ. ಸದಾ ಶ್ರೀರಕ್ಷೆಯಾಗಿ ನಮ್ಮ ಜೊತೆಗೆ ಇರುತ್ತೆ. ಸದಾ ಶ್ರೀರಕ್ಷೆಯಾಗಿ ನಮ್ಮ ಜೊತೆಯಲ್ಲೇ ಇರುವಂಥ ವಸ್ತು ಯಾವುದು ಅಂತ ಅಂದರೆ ಸಿಂಧೂರ. ಆಂಜನೇಯ ಸ್ವಾಮಿಯ ಸಿಂಧೂರ. ಈ ದಿನ ನಾನು ಆಂಜನೇಯ ಸ್ವಾಮಿಯ ಮೈ ಮೇಲೆ ಇರುವಂಥ ಯಾವ ಭಾಗದ ಸಿಂಧೂರ ತುಂಬಾ ಶ್ರೇಷ್ಠ ಅಂತ ತಿಳಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಆಂಜನೇಯ ಸ್ವಾಮಿ ಅಂತಲೇ ಅಲ್ಲ, ಬೇರೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನಾವೇನು ಮಾಡ್ತೀವಿ ಅಂದರೆ, ದೇವರ ಪಾದಕ್ಕೆ ನಮಸ್ಕಾರ ಮಾಡ್ಕೊಂಬಿಟ್ಟು ಅಲ್ಲಿರುವಂಥ ಹೂನ ತೊಗೊತೀವಿ, ಕುಂಕುಮ ಇಟ್ಕೊಳ್ತೀವಿ. ಇದನ್ನು ನಾವು ಮಾಡೇ ಮಾಡ್ತೀವಿ ಮತ್ತು ನಮಸ್ಕಾರ ಮಾಡ್ಕೊಳ್ತೀವಿ. ಇದೆಲ್ಲ ಕಾಮನ್ ಆಗಿ ಎಲ್ಲರೂ ಕೂಡ ಮಾಡುವಂಥದ್ದೇ ಅಲ್ವಾ. ಆದರೆ ಆಂಜನೇಯ ಸ್ವಾಮಿ ಮೈ ತುಂಬ ಸಿಂಧೂರವನ್ನು ಹಚ್ಕೊಂಡಿರ್ತಾರಲ್ವ, ಆ ಒಂದು ಮೈ ಮೇಲೆ ಇರುವಂಥ ಯಾವ ಭಾಗದ ಸಿಂಧೂರ ತುಂಬಾ ಶ್ರೇಷ್ಠ ಅಂತ ತಿಳಿಸ್ತಾ ಇದ್ದೀನಿ. ಪ್ರತಿ ಶನಿವಾರ ಸಿಂಧೂರವನ್ನು ದೇವಸ್ಥಾನಕ್ಕೆ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತೊಗೊಂಡೋಗಿ ಕೊಡೋದ್ರಿಂದ ಅಂಥವರನ್ನು ಸದಾ ಕಾಲ ನೆರಳಾಗಿ ಕಾಯ್ತಾ ಇರ್ತಾರಂತೆ. ಯಾಕಂದರೆ ನನ್ನ ರಾಮ ಚೆನ್ನಾಗಿರಲಿ ಅಂತ ಸಿಂಧೂರನ ತಂದುಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಅದ್ರ ಮೇಲೆ ವಿಶೇಷವಾದಂತಹ ಪ್ರೀತಿ ಮತ್ತು ರಕ್ಷಣೆಯನ್ನು ಕೊಡ್ತಾರೆ. ಇದನ್ನು ಆಂಜನೇಯ ಸ್ವಾಮಿಯ ಮೈ ತುಂಬ ದೇವಸ್ಥಾನದಲ್ಲೂ ಕೂಡ ಸಿಂಧೂರನ ಹಚ್ಚಿರ್ತಾರೆ. ಈಗ ಆಂಜನೇಯ ಸ್ವಾಮಿಯ ಮೈ ಮೇಲೆ ಇರುವಂಥ ಯಾವ ಭಾಗದ ಸಿಂಧೂರ ತುಂಬಾ ಶ್ರೇಷ್ಠ ಅಂತ ತಿಳ್ಕೊಳ್ಳೋಣ. ಮೊದಲು ಆಂಜನೇಯ ಸ್ವಾಮಿಯ ಪಾದದ ಮೇಲೆ ಇರುವಂಥ ಸಿಂಧೂರ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಭುಜದ ಮೇಲೆ ಇರುವಂಥ ಸಿಂಧೂರ ಕೂಡ ಅಷ್ಟೇ ಶ್ರೇಷ್ಠ. ಅದ್ರ ಜೊತೆಗೆ ಭುಜದ ಮೇಲೆ ಇರುವಂಥ ಸಿಂಧೂರ ಕೂಡ ಅಷ್ಟೇ ಶ್ರೇಷ್ಠ. ಯಾಕೆಂದರೆ ಅವರು ರಾಮ ಲಕ್ಷ್ಮಣನನ್ನು ಭುಜದ ಮೇಲೆ ಕೂರಿಸ್ಕೊಂಡಿರ್ತಾರೆ, ಹಂಗಾಗಿ ಇದು ಕೂಡ ತುಂಬಾ ಶ್ರೇಷ್ಠ. ಇನ್ನು ಅವರ ಕೈ ಮೇಲೆ ಇರುವಂಥ ಸಿಂಧೂರ, ಯಾಕೆಂದರೆ ಸಂಜೀವಿನಿ ಪರ್ವತವನ್ನು ಕೈಯಲ್ಲಿ ಹೊತ್ಕೊಂಡಿರ್ತಾರೆ, ಹಂಗಾಗಿ ಆರೋಗ್ಯ ವೃದ್ಧಿಗಾಗಿ ಅವರ ಕೈ ಮೇಲೆ, ಅದರಲ್ಲೂ ಎಡಗೈ ಮೇಲೆ ಇರುವಂಥ ಸಿಂಧೂರ ಕೂಡ ತುಂಬಾ ಶ್ರೇಷ್ಠ. ಇನ್ನು ಅವರ ಮೂತಿಯ ಮೇಲೆ ಇರುವಂಥ ಸಿಂಧೂರ, ಯಾಕೆಂದರೆ ಅವರು ಸೂರ್ಯನನ್ನೇ ನುಂಗ್ಬಿಟ್ಟಿರ್ತಾರೆ. ಸೂರ್ಯನನ್ನು ಬಾಯೊಳಗಡೆ ಇಟ್ಕೊಂಡ್ಬಿಟ್ಟು ನುಂಗೋದಿಕ್ಕೂ ಆಗೋದಿಲ್ಲ, ಹೊರಗಡೆ ಉಗ್ಯೋದಿಕ್ಕೂ ಆಗೋದಿಲ್ಲ, ಆ ರೀತಿ ಇಟ್ಕೊಂಡಿರ್ತಾರೆ. ಈ ಕತೆ ಕೂಡ ನಿಮಗೂ ಕೂಡ ಗೊತ್ತಿರುತ್ತೆ. ಅದರಿಂದ ಅವರ ಮೂತಿ ಕೆಂಪಾಗಿರುತ್ತೆ. ಹಾಗಾಗಿ ಮೂತಿ ಮೇಲೆ ಇರುವಂಥ ಸಿಂಧೂರ ಹಚ್ಕೊಳ್ಳೋದ್ರಿಂದ ಸೋಮಾರಿತನ ಹೋಗುತ್ತೆ, ಸೂರ್ಯನ ಒಂದು ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ ಅನ್ನೋ ಒಂದು ನಂಬಿಕೆ. ಇನ್ನು ಅವರ ಹಣೆ ಮೇಲೆ ಇರುವಂಥ ಸಿಂಧೂರ, ಅದು ಕೂಡ ಅಷ್ಟೇ ಜ್ಞಾನದ ಪ್ರತೀಕ. ಆಂಜನೇಯ ಸ್ವಾಮಿ ಅಂತ ದೊಡ್ಡ ಜ್ಞಾನಿ ಇನ್ನೊಬ್ರಿಲ್ಲ ಅಂತ ಹೇಳ್ತಾರೆ, ಪರಮ ಜ್ಞಾನಿ ಅವರು. ಹಾಗಾಗಿ ಅವರ ಹಣೆ ಮೇಲೆ ಇರುವಂಥ ಸಿಂಧೂರವನ್ನು ಹಚ್ಕೊಳ್ಳೋದ್ರಿಂದ ತುಂಬಾ ಸರ್ವಶ್ರೇಷ್ಠ. ಇನ್ನು ಅವರ ಹೃದಯ ಭಾಗದಲ್ಲಿ ಇರುವಂಥ ಸಿಂಧೂರ, ಆಂಜನೇಯ ಸ್ವಾಮಿಯ ಹೃದಯ ಭಾಗದಲ್ಲಿ ಇರುವಂಥ ಸಿಂಧೂರ ತುಂಬಾ ಶ್ರೇಷ್ಠ. ಯಾಕಂದರೆ ಅವರ ಹೃದಯದಲ್ಲಿ ಸಾಕ್ಷಾತ್ ಶ್ರೀರಾಮ ಸೀತೆಯು ನೆಲೆಸಿರ್ತಾರೆ, ಹಂಗಾಗಿ ಹೃದಯ ಭಾಗದ ಸಿಂಧೂರ ಕೂಡ ತುಂಬಾ ಶ್ರೇಷ್ಠವಾದದ್ದು. ನಲ್ಲಿ ಹೇಳಬೇಕು ಅಂತ ಅಂದರೆ ಆಂಜನೇಯ ಸ್ವಾಮಿ ಸಿಂಧೂರಕ್ಕೆ ಹೆಚ್ಚಿನ ಮಹತ್ವ ಇದೆ. ನೀವು ದೇವಸ್ಥಾನದಿಂದಲೇ ತಂದಿಟ್ಕೊಳ್ಬೋದು, ಅಥವಾ ಗ್ರಂಥಿಗೆ ಅಂಗಡಿನಲ್ಲೂ ಕೂಡ ಸಿಗುವಂಥ ಸಿಂಧೂರವನ್ನು ತಂದಿಟ್ಕೋಬೋದು. ಆ ಒಂದು ಸಿಂಧೂರಕ್ಕೆ ಸ್ವಲ್ಪ ಮಲ್ಲಿಗೆ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕಲಿಸ್ಕೋಬೇಕು. ಪ್ರತಿದಿನ ಹಚ್ಕೊಳ್ಬೋದು, ಅಥವಾ ಬರೀ ಪೌಡರ್ನ ಹಾಗೇ ನೀವು ಡೈರೆಕ್ಟಾಗಿ ಇಟ್ಕೋಬೋದು. ನೀವೇನಾದರೂ ಅಂಗಡಿಯಿಂದ ಸಿಂಧೂರವನ್ನು ತಂದಿರ್ತೀರಾ ಅಂತ ಅಂದರೆ ಅದನ್ನು ನೀವು ಕನಿಷ್ಠ ಪಕ್ಷ 3 ದಿನ ಆದ್ರೂ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಹನುಮಾನ್ ಚಾಲೀಸ್ನ ಪಠನೆ ಮಾಡಬೇಕಾಗತ್ತೆ. ಯಾಕಂದರೆ ಆ ಒಂದು ಎನರ್ಜಿ ಅದಕ್ಕೆ ಬರಬೇಕಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಹನುಮಾನ್ ಚಾಲೀಸ್ನ ಪಠನೆ ಮಾಡಬೇಕು. ಆಮೇಲೆ ನೀವು ಹಚ್ಕೊಳ್ಳೋದಕ್ಕೆ ಶುರು ಮಾಡ್ಕೋಬೇಕು. ತುಂಬ ಒಳ್ಳೆ ಫಲ ಸಿಗುತ್ತೆ. ಆ ಸಿಂಧೂರ ಇನ್ನು ಯಾರೆಲ್ಲ ಮನೆಯಲ್ಲಿ ಇಟ್ಕೊಂಡಿಲ್ವೋ, ತಂದಿಲ್ವೋ, ಇವತ್ತೇ ಹೋಗಿ ತಂದಿಟ್ಕೊಳ್ಳಿ. ನೀವು ದೇವಸ್ಥಾನದಿಂದ ಏನಾದರೂ ಸಿಂಧೂರ ತಂದಿದ್ದೀರಾ ಅಂತ ಅಂದರೆ ಅದರಲ್ಲಿ ಒಂದು ಪಾವಿತ್ರತೆ ಇರುತ್ತೆ, ಮಹತ್ವ ಹೆಚ್ಚಾಗಿರುತ್ತೆ ಅನ್ನೋ ಕಾರಣಕ್ಕೆ ದೇವಸ್ಥಾನದಿಂದ ತಂದರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಇದನ್ನು ಪ್ರತಿದಿನ ಹಚ್ಕೊಳ್ಳೋದು ಒಳ್ಳೆಯದು. ಇದರಿಂದ ಒಬ್ಬ ಮನುಷ್ಯನಿಗೆ ಎಷ್ಟೆಲ್ಲ ಉಪಯೋಗಗಳು ಇದೆ ಗೊತ್ತಾ.
ಇದರಿಂದ ಕೆಟ್ಟ ದೃಷ್ಟಿಗಳು ತಾಕೋದಿಲ್ಲ, ಕೆಟ್ಟ ಆಲೋಚನೆಗಳು ಬರೋದಿಲ್ಲ, ಆಯಾಸ ಆಗೋದಿಲ್ಲ, ಸೋಮಾರಿತನ ಹೋಗುತ್ತೆ, ಭಯ ಹೋಗುತ್ತೆ. ಇದ್ರ ಜೊತೆಗೆ ರಾತ್ರಿ ಹೊತ್ತು ಮಲಗಿದಾಗ ಕೆಟ್ಟ ಕನಸುಗಳು ಬರೋದಿಲ್ಲ. ಮತ್ತು ದುಷ್ಟಶಕ್ತಿಗಳು ಅಂದರೆ ಒಂದು ನೆಗೆಟಿವಿಟಿ ಅನ್ನೋ ಒಂದು ಭಯ ಅನ್ನೋದು ಇರೋದಿಲ್ಲ. ಸದಾ ಶ್ರೀ ರಕ್ಷೆಯಾಗಿ ನಮ್ಮ ಜೊತೆಗೇ ಇರುತ್ತೆ. ಸಿಂಧೂರವನ್ನು ಹಚ್ಕೊಳ್ಳೋದ್ರಿಂದ ಆ ಪರಮಾತ್ಮ ನಮ್ಮ ಜೊತೆಗೇ ಇದ್ದಾರೆ ಅನ್ನೋವಂಥ ಅನುಭವ ನಮಗೆ ಆಗ್ತಾ ಇರುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಏನಾದರೂ ಒಂದು ಕೆಟ್ಟ ಕನಸು ನಮಗೆ ಬಿತ್ತು ಅಂತ ಅಂದರೆ, ಮಕ್ಕಳಿಗೆ ತುಂಬ ಹುಷಾರಿಲ್ಲದೆ ಇದ್ದಾಗ, ಅಥವಾ ಏನೋ ಒಂದು ನೆಗೆಟಿವಿಟಿ ಒಂದು ಪ್ರಭಾವ ಹೆಚ್ಚಾಗಿದೆ ಅನ್ನೋ ಥರ ಏನಾದರೂ ನಿಮಗೆ ಅನುಭವ ಆಗ್ತಾ ಇದೆ ಅಂತಂದರೆ, ಮೊದಲು ಮನೆಗಳಲ್ಲಿ ದೊಡ್ಡವರೆಲ್ಲ ಹೇಳೋವಂಥದ್ದು, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಬಾ, ಅಲ್ಲೊಂದು ಯಂತ್ರನ ಹಾಕಿಸ್ಕೊಂಡು ಬಾ ಅಂತ ಹೇಳ್ತಾರಲ್ವಾ. ನಿಮ್ಮ ಮನೆಯಲ್ಲೂ ಕೂಡ ದೊಡ್ಡವರು ಈ ಮಾತು ಹೇಳಿರ್ತಾರೆ, ನಿಜ ತಾನೇ? ಈ ಥರ ಎಲ್ಲ ನಿಮ್ಮ ಮನೆಯಲ್ಲೂ ಕೂಡ ದೊಡ್ಡವರು ಹೇಳಿರ್ತಾರೆ. ಇದು 100% ಅಷ್ಟು ನಿಜ. ಇನ್ನು ಸಿಂಧೂರ ಯಾಕೆ ಅಷ್ಟೊಂದು ಇಷ್ಟ ಆಂಜನೇಯ ಸ್ವಾಮಿಗೆ ಅಂತ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂತ ಅಂದರೆ ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ ನೋಡಿ. ಇದಿಷ್ಟು ಕೂಡ ಆಂಜನೇಯ ಸ್ವಾಮಿಗೆ ಮೈ ಮೇಲೆ ಇರುವಂಥ ಯಾವ ಭಾಗದ ಸಿಂಧೂರ ತುಂಬಾ ಶ್ರೇಷ್ಠ ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.